ದೇಶಾದ್ಯಂತ ಸರ್ದಾರ್ ಎಟ್ 150 ಕಾರ್ಯಕ್ರಮ ಅಕ್ಟೋಬರ್ 31ರಿಂದ ಡಿಸೆಂಬರ್ 6ರವರೆಗೆ ಜಿಲ್ಲೆಯಾದ್ಯಂತ ವಿವಿಧೆಡೆ ಆಚರಣೆ. ನವೆಂಬರ್ 5ರಂದು ಹೊನ್ನಾವರದಲ್ಲಿ, ನವೆಂಬರ್ 6ಕ್ಕೆ ಹಳಿಯಾಳದಲ್ಲಿ ಏಕತಾ ನಡಿಗೆ. ಕೇಂದ್ರ ಸರ್ಕಾರದ ಮೈ ಭಾರತ್ ಯೋಜನೆಯಡಿಯಲ್ಲಿ ದೇಶಾದ್ಯಂತ ಏಕತಾ ನಡಿಗೆ ಆಯೋಜನೆ. ಶಿರಸಿಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ನಮ್ಮ ದೇಶದಲ್ಲಿ ನಾವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 150ನೇ ವರ್ಷದ ಆಚರಣೆಯ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಅಕ್ಟೋಬರ್ 6ಕ್ಕೆ. ಶ್ರೀಯುತ ನರೇಂದ್ರ ಮೋದಿಜಿಯವರು ಪ್ರಧಾನಿಯಾದ ನಂತರದಲ್ಲಿ ಅವರು ನಮ್ಮೆಲ್ಲರಿಗೆ ನಮ್ಮೆಲ್ಲ ಚಟುವಟಿಕೆಗಳಲ್ಲೂ ದೇಶ ಮೊದಲು ಅನ್ನುವಂತಹ ಒಂದು ಭಾವವನ್ನು ಜಾಗೃತಗೊಳಿಸೋದಕ್ಕೆ ಯಶಸ್ವಿ ಆಗಿದ್ದಾರೆ. ನಮ್ಮ ದೇಶಕ್ಕೆ ಯಾರೋ ಕೈ ಬೆರಳೆಣಿಕೆಯ ಕೆಲವೇ ವ್ಯಕ್ತಿಗಳು, ಕೆಲವೇ ಕುಟುಂಬಗಳು ತ್ಯಾಗ ಬಲಿದಾನ ಮಾಡಿ ಈ ಎತ್ತರದ ಸಾಧನೆಗೆ ಕಾರಣರಾಗಿದ್ದಾರೆ ಅನ್ನುವಂತಹ ಒಂದು ಇಂಪ್ರೆಷನ್, ಅಭಿಪ್ರಾಯ ಆ ಪ್ರಯತ್ನದಿಂದ ನಾವು ಹೊರಬಂದು ದೇಶದ ಕೋಟಿ ಕೋಟಿ ಜನರ ತ್ಯಾಗ ಬಲಿದಾನದ ಅವರ ಸಮರ್ಪಣಾ ಭಾವದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದೆ, ಭಾರತಕ್ಕೆ ಗುಲಾಮಿತನದಿಂದ ಬಿಡುಗಡೆಯಾಗಿದೆ. ಅಷ್ಟೇ ಅಲ್ಲ, ಇವತ್ತಿನ ಸಾಧನೆಗೂ ಈ ಎಲ್ಲ ಜನರ ಕೊಡುಗೆ ಬಹಳ ದೊಡ್ಡದಿದೆ ಅನ್ನುವಂತಹ ಒಂದು ವಿಶಾಲ ದೃಷ್ಟಿಕೋನದಲ್ಲಿ ಮತ್ತು ವಾಸ್ತವಿಕವಾದ ಸತ್ಯದ ಅಡಿಯಲ್ಲಿ ನರೇಂದ್ರ ಮೋದಿಜಿಯವರು ದೇಶ ಮೊದಲು ಅನ್ನುವಂತಹ ಒಂದು ಭಾವನೆಯನ್ನು ನಮ್ಮೆಲ್ಲರಲ್ಲಿ ಜಾಗೃತಗೊಳಿಸೋದಕ್ಕೆ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಅನೇಕ ಪರಕೀಯ ಗುಲಾಮಿತನದ ಮಾನಸಿಕತೆಯ ಸಂಕೇತಗಳಾಗಿದ್ದಂತಹ ಅನೇಕ ಸಂಗತಿಗಳಲ್ಲಿ ಬದಲಾವಣೆಗಳನ್ನು ಮಾಡಿದ್ದಾರೆ. ಮತ್ತು ಅನೇಕರು ಯಾವ ಸ್ವಾತಂತ್ರ್ಯ ಹೋರಾಟ ಇರ್ಬೋದು, ಬೇರೆ ಬೇರೆ ಕ್ಷಣದಲ್ಲಿರ್ಬೋದು, ಯಾರು ತಮ್ಮನ್ನೇ ತಾವು ಸಮರ್ಪಿಸಿಕೊಂಡು ಸಮಾಜದ ಹಿತಕ್ಕೆ, ರಾಷ್ಟ್ರದ ಹಿತಕ್ಕೆ ಕೆಲಸ ಮಾಡಿದವರಿದ್ದಾರೋ ಅವರನ್ನೆಲ್ಲರನ್ನೂ ಪ್ರಸ್ತುತಗೊಳಿಸುವಂಥ ಪ್ರಯತ್ನವನ್ನು ನರೇಂದ್ರ ಮೋದಿಜಿಯವರು ಮಾಡ್ತಾನೇ ಇದ್ದಾರೆ. ಅದೆಲ್ಲದರ ಹಿನ್ನೆಲೆಯಲ್ಲಿ ನಾನು ಆ ವಿಷಯವನ್ನು ಇನ್ನೂ ಹೆಚ್ಚು ಪ್ರಸ್ತಾಪಿಸೋದಿಲ್ಲ. ಆ ಎಲ್ಲ ಹಿನ್ನೆಲೆಯಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಕೊಡುಗೆ ಈ ದೇಶಕ್ಕೆ ಅದು ಎಷ್ಟು ಅಗಾಧವಾಗಿದೆ ಅನ್ನುವಂಥದ್ರ ಅರ್ಥವಂತಹ ನರೇಂದ್ರ ಮೋದಿಜಿಯವರು ಗುಜರಾತ್ನ ಕೆವಾಡಿಯಾದಲ್ಲಿ ಒಂದು ಭವ್ಯವಾದಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪ್ರತಿಮೆಯನ್ನು ಸ್ಥಾಪಿಸಿದ್ದಾರೆ. ಇಡೀ ಜಗತ್ತಿನಲ್ಲೇ ಅತಿ ಎತ್ತರದ ಒಂದು ಪ್ರತಿಮೆ ಅದಿದೆ. ನಾನು ಕೆವಾಡಿಯಕ್ಕೆ ಹೋಗುವಂಥ ಅವಕಾಶ ಬಂದಿತ್ತು. ನಾನು ನಿಮ್ಮಲ್ಲಿ ನಾನೇ ಜನರಲ್ಲಿ ವಿನಂತಿ ಮಾಡಿಕೊಡ್ತೀನಿ, ನಾವು ಪ್ರವಾಸಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ಯೋಚನೆ ಮಾಡುವಾಗ ಗುಜರಾತಿನ ಕೆವಾಡಿಯ ಒಂದು ನಮ್ಮ ಪ್ರವಾಸದ ಪಟ್ಟಿಯಲ್ಲಿ ಸೇರಿಸ್ಕೊಳ್ಬೇಕು ಅಂತಲೂ ಕೇಳ್ಕೊಳ್ತೀನಿ. ಯಾಕೆಂದರೆ ನಮ್ಮೆಲ್ಲರ ಜೀವನದಲ್ಲಿ ಒಮ್ಮೆ ಆದರೂ ನೋಡಬೇಕಾದಂತಹ ಸ್ಥಳದಲ್ಲಿ ಅದು ಒಂದು. ಗಂಟೆಗೆ ಏಕತಾ ನಡಿಗೆ ಇರುತ್ತೆ. ಅಲ್ಲಿಯ ನಮ್ಮ ಮೈ ಭಾರತ ಟೀಮು ಮತ್ತು ಅಲ್ಲಿಯ ಸ್ಥಳೀಯ ಎಲ್ಲ ಸಂಘ ಸಂಸ್ಥೆಗಳು, ವಿಶೇಷವಾಗಿ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತದ ಸಹಕಾರದೊಂದಿಗೆ ನಾವು ಈ ಏಕತಾ ನಡಿಗೆಯನ್ನು ಹೊನ್ನಾವರದಲ್ಲಿ 5ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ನಾವು ಜೋಡಿಸ್ಕೊಂಡಿದೆ. ಎಲ್ಲ ಕಡೆಯಿಂದ, ಘಟ್ಟದ ಕೆಳಗಿಂದ ಎಲ್ಲ ಕಡೆಯಿಂದ ಬರಬೇಕು ಅಂತ ನಿರೀಕ್ಷೆ ಮಾಡಿದ್ದೇವೆ. ಆದರೆ ನಮ್ಮ ಬಹಳ ಮುಖ್ಯವಾದ ಗಮನ ಹೊನ್ನಾವರದ ವಿದ್ಯಾರ್ಥಿಗಳು, ಯುವಕರು ಇವ್ರ ಮೇಲಿದೆ. ಯಾಕೆಂದ್ರೆ ಯುವಕರೇ ದೊಡ್ಡ ಸಂಖ್ಯೆಯಲ್ಲಿ ಸೇರಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇದೆ. ಅದೇ ಈ 6ನೇ ತಾರೀಕಿಗೆ ಹೊನ್ನಾವರದ 5ನೇ ತಾರೀಕು ಹೊನ್ನಾವರ ಕಾರ್ಯಕ್ರಮ ಮುಗಿಸಿ 6ನೇ ತಾರೀಕು ಹಳಿಯಾಳದಲ್ಲಿ ನಮ್ಮ ಕಾರ್ಯಕ್ರಮ ಇದೆ. 2 ಕಡೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೆ. ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರ ಕೇಳಿದೆ. ನಮ್ಮ ಶಾಸಕರುಗಳು ಸಹ ಎಲ್ಲ ಕಡೆಯಲ್ಲಿ ಇರಬೇಕು ಅಂತ ನಾವು ವಿನಂತಿ ಮಾಡಿಕೊಂಡಿದ್ದೇನೆ. ನಾವು ನಮ್ಮ ಇಲಾಖೆ ವತಿಯಿಂದಲೂ ಮಾಡಿದ್ದಾರೆ ಮತ್ತು ನಾನು ಮಾಡ್ಕೊಳ್ತಿದ್ದೇನೆ. ಈಗಾಗಲೇ
ಕುಮಟಾದಲ್ಲಿ ಶುದ್ಧ ದಿನಕರ್ ಶೆಟ್ಟಿ ಅವರು ನಾಳೆ ಒಂದು ಸಭೆ ಕರೆದು ಬೇಕಾದಂತ ಸಿದ್ಧತೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಶುದ್ಧ ದೇಶಪಾಂಡೆ ಅವರು ಈಗಾಗಲೇ ಹಳಿಯಾಳದಲ್ಲಿ ಯಾವ ರೀತಿಯ ಯೋಜನೆ ಮಾಡಬೇಕು ಅನ್ನೋದಕ್ಕೆ ಅವರು ತಮ್ಮ ಸಲಹೆ ಸೂಚನೆ ಮಾರ್ಗದರ್ಶನವನ್ನ ನಮ್ಮ ಇಲಾಖೆಯವರಿಗೆ ನೀಡಿದ್ದಾರೆ. ಎಲ್ಲರ ಸಹಕಾರದಿಂದ ಹಾಲಿ ಮಾಜಿ ಶಾಸಕರು, ಹಾಲಿ ಮಾಜಿ ಯಾವ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಯಾರ್ಯಾರಿದ್ದಾರೋ ಎಲ್ಲರೂ ಜೊತೆ ಸೇರಿ ಇದೊಂದು ಉತ್ಸಾಹದ ಏಕತಾ ನಡಿಗೆ ಮಾಡೋದಕ್ಕೆ, ಒಂದು ಪ್ರೇರಣೆಯ ಉತ್ಸಾಹ, ಒಂದು ಏಕತಾ ನಡಿಗೆ ಮಾಡೋದಕ್ಕೆ ಬೇಕಾದಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. 10 ಗಂಟೆಯಿಂದ ಇದು ಪ್ರಾರಂಭ ಆಗುತ್ತೆ. 10 ಗಂಟೆಗೆ ನಾವು ಪ್ರಾರಂಭ ಮಾಡಿ ಅದು ರೂಟ್ ಗೀಟ್ ಎಲ್ಲ ಕೊಟ್ಟಿದ್ದೀವಿ ನಾವು. ಅಂದ್ರೆ ಅದೆಲ್ಲ ಲೋಕಲ್ ನಲ್ಲಿ ಅದು ನಿಮಗೆ ಅಂದ್ರೆ ಮೊದಲನೇದು ಹೊನ್ನಾವರ ಪೊಲೀಸ್ ಗ್ರೌಂಡ್ ನಿಂದ ಸರಸ್ವತಿ ಸರ್ಕಲ್, ಅರ್ಬನ್ ಬ್ಯಾಂಕು, ಶನಿ ದೇವಸ್ಥಾನ, ಬಸ್ ಸ್ಟ್ಯಾಂಡು, ದುರ್ಗಾ ಕೇರಿ ಮತ್ತು ಮಾಸ್ತಿಕಟ್ಟ ಇಲ್ಲಿ ಮೆರವಣಿಗೆಗಳು ಅವತ್ತು ನಮ್ಮ ಪಾದಯಾತ್ರೆ ಅಲ್ಲಿ ನಡೆಯೋದಿದೆ. ಅದರಂತೆ ಶಿವಾಜಿ ಗ್ರೌಂಡ್ ನಲ್ಲಿ ಹೊನ್ನಾವರದ ಹಳಿಯಾಳದಲ್ಲಿ ಸೇರಿ ಬಸವೇಶ್ವರ ಸರ್ಕಲ್, ಬಸ್ ಸ್ಟ್ಯಾಂಡು, ಕಿಲ್ಲಾ, ಅರ್ಬನ್ ಬ್ಯಾಂಕು, ಮಾರ್ಕೆಟ್ ಮತ್ತು ಶಿವಾಜಿ ಸರ್ಕಲ್ ಹೀಗೆ ನಮ್ಮ ಏಕತಾ ನಡಿಗೆ ಇಲ್ಲೆಲ್ಲ ಸಂಚರಿಸೋದಿದೆ. ನಾವು ಇದೆರಡೂ ಕಡೆಯಲ್ಲಿಯೂ ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತಿದೆ. ಇದೇ ಸಂದರ್ಭದಲ್ಲಿ ಕ್ಷಣದಿಂದ ಹಿಡಿದು ನಾವು ಯೋಚನೆ ಮಾಡಿದ್ರೆ 2014 ನಂತರದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವೆಲ್ಲ ಮಾನ್ಯತೆ ಗೌರವಗಳು ಸಿಗಬೇಕಿತ್ತು ಅದು ಸಿಕ್ಕಿಲ್ಲ ಅನ್ನೋದ್ರ ಹಿನ್ನೆಲೆಯಲ್ಲಿ ಅವರು ಕೊಟ್ಟಂತ ಬಹಳ ದೊಡ್ಡ ಕೊಡುಗೆ, ತ್ಯಾಗ ಏನಿದೆ ಅದನ್ನು ಸ್ಮರಿಸ್ಕೊಳ್ಳೋದಕ್ಕೆ ಆ ಏಕತಾ ಪ್ರತಿಮೆ ನಿರ್ಮಾಣ ಆಯಿತು. ಅದಲ್ಲದೆ ಇಂತಹ ಕಾರ್ಯಕ್ರಮಗಳು, ಚಟುವಟಿಕೆಗಳು ರೂಪಿತ ಆದವು. ಈ ವರ್ಷ ನಾವು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 150ನೇ ವರ್ಷದ ಆಚರಣೆಯನ್ನ ನಾವು ಪ್ರಾರಂಭ ಮಾಡಿದ್ದೇವೆ. ಮೊನ್ನೆ ಅಕ್ಟೋಬರ್ 31 ಅವತ್ತು ಇಡೀ ದೇಶದಲ್ಲಿ ಕಾರ್ಯಕ್ರಮಗಳು ನಡೆದಿದೆ. ಮತ್ತು ಅಕ್ಟೋಬರ್ 6ರಿಂದ ನವೆಂಬರ್ 26 ನಾವು ಸಂವಿಧಾನ ಅಂಗೀಕರಿಸಿರುವಂತಹ ದಿನದ ತನಕನೂ ನಿರಂತರವಾದ ಕಾರ್ಯಕ್ರಮಗಳು ನಡೆಯೋದಿದೆ. ನಮ್ದು ಡಿಸೆಂಬರ್ 6 ತನಕನೂ ನಡೆಯುತ್ತೆ. ನವೆಂಬರ್ 26ರಿಂದ ಡಿಸೆಂಬರ್ 6 ತನಕ ಮನ್ಸುಖ್ ಮಾಂಡವಿಯ ಅವರ ನೇತೃತ್ವದಲ್ಲಿ ಅದು ಪಾದಯಾತ್ರೆ ಇತ್ಯಾದಿಗಳೆಲ್ಲವೂ ನಡೆಯೋದಿದೆ ಇಡೀ ದೇಶದ ಜನರದು. ಈಗ ನಾವು ಮೊನ್ನೆ 31ನೇ ತಾರೀಕಿನಿಂದ ಪ್ರಾರಂಭ ಆಗಿರುವಂಥ 150ನೇ ವರ್ಷದ ಕಾರ್ಯಕ್ರಮಗಳನ್ನು ಏನು ಪ್ರಾರಂಭ ಆಗಿದೆ ಇದು ಇಡೀ ದೇಶದಲ್ಲಾಗತ್ತೆ. ಮತ್ತು ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ ಮತ್ತು ಎಲ್ಲ ಯುವಕರು ಸಕ್ರಿಯವಾಗಿ ತೊಡಗಿಸ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಎಲ್ಲ ಕಡೆ, ಎಲ್ಲೆಡೆ ಇಲಾಖೆಯಿಂದ ಕಾಲೇಜುಗಳಲ್ಲೋ, ಹೈಸ್ಕೂಲ್ಗಳಲ್ಲೋ, ಬೇರೆ ಬೇರೆ ನಾಡಿನ ಬೇರೆ ಬೇರೆ ಕಡೆಯಲ್ಲಿಯೋ ನಾವು ಮಾಡೋ ಪ್ರಯತ್ನ ಒಂದು ಭಾಗ. ಆದರೆ ಸಮಾಜವೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 150ನೇ ವರ್ಷದ ಕಾರ್ಯಕ್ರಮವಂತ ಸಂಭ್ರಮದಿಂದ ಆಚರಿಸುವಂತೆ ಆಗಬೇಕು ಅಂತ. ಅದಕ್ಕೆ ಬಹಳ ಮುಖ್ಯವಾದ ಕಾರಣ, ನಾವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತೆಗೆದುಕೊಳ್ಳೋದಕ್ಕೆ ಕಾರಣ ಅಂದರೆ ನಮ್ಮ ದೇಶದ ಏಕತೆ, ಅಖಂಡತೆ, ಸಮಗ್ರತೆಯನ್ನು ನಾವೇನು ಇವತ್ತು ಕಾಣ್ತಾ ಇದ್ದೇವೋ ಅದಕ್ಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಕೊಡುಗೆ ಬಹಳ ದೊಡ್ಡದಿದೆ. ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ವಕೀಲರಾಗಿ ಕೆಲಸ ಮಾಡ್ತಾ ನಂತರ ಸ್ವಾತಂತ್ರ್ಯಕ್ಕೋಸ್ಕರವಾಗಿಯೇ ತಮ್ಮನ್ನು ತಾವು ಸಮರ್ಪಿಸಿಕೊಂಡ್ರು. ಅವರಿಗೆ ಸರ್ದಾರ್ ಅಂತ ಹೆಸರು ಬಂದಿರೋದೇ ಈ ಒಂದು ಬಾರ್ಡೋಲಿ ಸತ್ಯಾಗ್ರಹದ ಹಿನ್ನೆಲೆಯಲ್ಲಿ 1928ರಲ್ಲಿ. ಆಗ ಸರ್ದಾರ್ ಅಂತ ಅವರಿಗೆ ಹೆಸರು ಬಂತು. ಯಾಕೆಂದ್ರೆ ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ಸಂಘಟಿಸಿದ್ರು, ಅಷ್ಟು ಶಿಸ್ತಿನಿಂದ ಸಂಘಟಿಸಿದ್ರು ಮತ್ತು ಅಹಿಂಸಾತ್ಮಕವಾಗಿ ಸಂಘಟಿಸಿದ್ರು ಅದನ್ನ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.